ಇನ್ನು ಜಲಾಶಯದ ಪಕ್ಕದಲ್ಲಿರುವಂತಹ ಗ್ರಾಮಕ್ಕೆ ನೀರಿನ ಬರ ಎದುರಾಗಿದೆ. 2 TMC ಅಡಿ ಸಾಮರ್ಥ್ಯದ ಗಂಡೋರಿ ನಾಲಾ ಜಲಾಶಯದ ಪಕ್ಕದಲ್ಲಿ ಇದ್ರೂ ಕೂಡ ಕಮಲಾಪುರ ತಾಲೂಕಿನ ಬೆಳಕೋಟ ಗ್ರಾಮಸ್ಥರಿಗೆ ಮಾತ್ರ ಕುಡಿಯುವ ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ಬಂದಿದೆ. ಈ ಒಂದು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿಗೆ ಇನ್ನು ಮುಕ್ತಿ ಸಿಕ್ಕಿಲ್ಲ. ನೀರಿಗಾಗಿ ಸಾರ್ವಜನಿಕರು ಗ್ರಾಮಸ್ಥರು ಪರದಾಟವನ್ನು ನಡೆಸಿದ್ದಾರೆ. ಏನೋ ಮಕ್ಕಳು, ಮಹಿಳೆಯರು, ಯುವಕರು ಗಂಡೋರಿ ನಾಲಕ್ಕೆ ತೆರಳಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅನೇಕ ಮಕ್ಕಳು ಸೈಕಲ್ ಮೇಲೆ ಜಲಾಶಯಕ್ಕೆ ಹೋಗಿ ನೀರನ್ನು ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಹೌದು, ಜಲಾಶಯದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಬೆಳ್ಕೋಟ ಕೆರೆ, ಬೆಳ್ಕೋಟ ಗುಡ್ಡ ಎಂಬ ಗ್ರಾಮಗಳಿವೆ. ಈ 2 ಗ್ರಾಮಗಳಲ್ಲಿ ಸುಮಾರು 1500 ಜನಸಂಖ್ಯೆ ಇದೆ. ಪಕ್ಕದಲ್ಲೇ ಜಲರಾಶಿ ಇದ್ದರೂ ಇವರಿಗೆ ಕುಡಿಯಲು ಶುದ್ಧ ನೀರಿನ ಭಾಗ್ಯ ಇನ್ನೂ ಲಭಿಸಿಲ್ಲ. ಇನ್ನು ಮಕ್ಕಳಿಗೆ ಸೈಕಲ್ ಮೇಲೆ ನೀರು ತರುವಂತಹ ದೃಶ್ಯ ಮನಕಲುಕುವಂತಿದೆ. ಇನ್ನು ಟ್ಯಾಂಕರ್ನಿಂದ ನೀರು ತೆಗೆದುಕೊಳ್ಳುತ್ತಿರುವುದು ಕಂಡು ಬಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ನೀರಿಗಾಗಿ ನಾವು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನನಿತ್ಯ ನೀರಿಗಾಗಿ ನರಕ ಯಾತನೆ ಅನುಭವಿಸುತ್ತಿದ್ದು, ಶಾಸಕರಾಗಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ನಮ್ಮ ಮೇಲೆ ಕಿಚ್ಚೆತ್ತು ಕಾಳಜಿ ತೋರುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ವರದಿ ನಂತರವಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರಿನ ವ್ಯವಸ್ಥೆ ಮಾಡುತ್ತಾರಾ ಅಥವಾ ಜನಗೋಳು ಕೇಳಿದರೂ ಸುಮ್ಮನಾಗುತ್ತಾರಾ ಕಾದು ನೋಡಬೇಕಾಗಿದೆ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಪುಣ್ಯ ಮಾಡತ್ತಾರಲ್ಲ, ಪುಣ್ಯ ಮುಟ್ಟಿದಿ ಹರಕೆ ಮುಟ್ಟಿರಿ ಕುಡಿಯೋದು ನಾವು. JJM ಟಾಕಿ ಕಟ್ಟಿ 4 ವರ್ಷ ಐತ್ರಿ. ಅದಕ್ಕೆ ಪೈಪ್ಲೈನ್ ಇಲ್ಲ, ನೀರಿಲ್ಲ, ಏನಿಲ್ಲ, ಏನು ಕೆಲಸನೇ ಮಾಡ್ಲಿಕ್ಕೆ ತಯಾರಿಲ್ಲ. ನಮಗೆ ನೀರಿನ ಭಾಳ ತಕ್ಲೀಫ್ ಅದ. ಇಂಥ ನೀರು ಕುಡ್ದು ಹೊಟ್ಟಿ ತ್ರಾಸ ಅಲ್ಲತ್ತದ. ಸ್ಕ್ಯಾನ್ ಮಾಡ್ಕೊಳಕ್ ಹೋದ್ರೆ ನೀರಿನ ಸಮಸ್ಯೆ ಅದ ಅಂತ ಹೇಳತ್ತಾರ. ಹೊಲಿ